ಸಾಕಷ್ಟು ಸರಿ ಇಲ್ಲೇ ದಾಟಿದೀನಿ. ಮೊದಲನೇ ಸರಿ ನಾನು ನಿಮ್ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು. ದುಷ್ಯಂತ್ ಅವ್ರು ಇಲ್ಲೇ ಇದ್ದಾರೆ. ಇವ್ರು ನನ್ ದುಶ್ಮನ್ ಮೂವಿಲಿ, ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡಕ್ ಸಿಕ್ಲಿಲ್ಲ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಮೂವಿಲಿ ಅವಕಾಶ ಸಿಗುತ್ತೆ. ಬಟ್ ಆಲ್ ಜೋಕ್ಸ್ ಅಪಾರ್ಟ್, ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ ಅಂತ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ. ಅಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ, ಬಿಕಾಸ್ ಒಂದು ಟ್ಯಾಲೆಂಟ್, ನೀವ್ ಯಾವಾಗ್ಲೂ ನನ್ನ ಡ್ಯಾನ್ಸ್ ರೀಲ್ಸ್ ಅಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಆ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನ್ ಮಾಡ್ಬೋದು ಅಂತ ಬಿಲೀವ್ ಮಾಡಿದಂತ ವ್ಯಕ್ತಿ ಸಿಂಪಲ್ ಸುನಿ ಸರ್. ಸೊ ಈಸ್ ಲೈಕ್ ಅ ಗಾಡ್ ಫಾದರ್ ಟು ಮೀ, ಬಿಕಾಸ್ ಇಲ್ಲಿಂದ ನಂಗೆ ಯಾವ್ದೇ ಅವಕಾಶಗಳು ಬಂದ್ರು ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ. ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ಫೀಲ್ ಸೋ ಸ್ಪೆಷಲ್. ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಇವರಿಬ್ರು ಕೂಡ ಸಕ್ಕತ್ತಾಗಿ ಕಾಣಿಸ್ತಾರೆ. ಅಂಡ್ ಐ ಥಿಂಕ್ ವಿ ಮೇಕ್ ಅ ಗ್ರೇಟ್ ಟೀಮ್. ಸೊ ಐ ಥಿಂಕ್ ವಿ ಶುಡ್ ಜಸ್ಟ್ ಪೋಸ್ಟ್ ಟುಗೆದರ್ ಫಾರ್ ಅ ಪಿಕ್ಚರ್. ಓಕೆ, ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗತವೈಭವ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಇದು ನನ್ನ 2ನೇ ಸರ್ತಿ ಸಿನಿಮಾ ನೋಡ್ತಿರೋದು. ಸಿಂಪಲ್ ಸರ್ ಫ್ಯಾನ್ ನಾನು. ಅವರ ಸ್ಟೋರಿ, ಅವ್ರ ಡೈಲಾಗ್ಸ್ ಫ್ಯಾನ್ ನಾನು. ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನ್ ಇದೆ ಚಿತ್ರದಲ್ಲಿ, ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಚಿತ್ರ. ದುಷ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು, ನಾನು ಯಾವಾಗ್ಲೂ ಅನ್ಕೋತಿದ್ದೆ ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ ಅಂಡ್ ಯಾವಾಗ ನೋಡಿದಾಗ ಅನ್ಕೋತಿದ್ದೆ ಓಕೆ 1, 2, 3 ಅಷ್ಟೇ ಇದಾರಲ್ಲ. ಬಟ್ ದುಷ್ಯಂತ್ ನೋಡಿದಾಗ ನಾಟ್ ಓನ್ಲಿ ಹಿ ಈಸ್ ಗುಡ್ ಲುಕಿಂಗ್, ಹಿ ಹ್ಯಾಸ್ ಪರ್ಫಾರ್ಮ್ಡ್, ಹಿ ಹ್ಯಾಸ್ ಎಲ್ಲರೂ ತಿಂದು ಹಾಕ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಅಲ್ಲಿ. ಎಷ್ಟು ಟೆಕ್ನಿಕಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಶೋಸ್ ಇಸ್ ಡೆಡಿಕೇಶನ್. ಆಮೇಲೆ ಪ್ರತಿಯೊಂದು ಫೇಸ್ ಅಲ್ಲೂ ಅವ್ರ ಹೇರ್ ಸ್ಟೈಲ್, ಲುಕ್ ಎಲ್ಲ ಚೇಂಜ್ ಆಗಿ, ಆಸ್ ಅನ್ ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ ನ ಅಷ್ಟು ಡೆಡಿಕೇಟೆಡ್ ಆಗಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಆಶಿಕಾ ಲುಕ್ಸ್ ಬ್ಯೂಟಿಫುಲ್. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ. ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ. ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ತರ ಕಾಣಿಸುತ್ತೆ ಚಿತ್ರದಲ್ಲಿ. ಅಂಡ್ ಬೇರೆ ಪಾತ್ರಗಳು ಅಷ್ಟೇ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಿಶನ್ ಹ್ಯಾಸ್ ಆಕ್ಚುಲಿ ಔಟ್ಗ್ರೌಂಡ್ ಮೈ ಥಿಂಕಿಂಗ್. ನಾನು ಆಕ್ಚುಲಿ ಅವ್ನ ಅಷ್ಟು ಸೀರಿಯಸ್ ಆಗಿ ಅನ್ಕೊಳ್ಳೋದೇ ಇಲ್ಲ, ಬಟ್ ಅಷ್ಟು ಸೀರಿಯಸ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇನ್ ಕ್ಲೈಮ್ಯಾಕ್ಸ್ ಈ ಸ್ಕಿಲ್ಡ್ ಇಟ್, ಹಿ ಲುಕ್ಸ್ ಡ್ಯಾಮ್ ಗುಡ್. ಅಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ ತುಂಬಾ ಒಳ್ಳೇದಾಗ್ಲಿ, ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಒಬ್ಬೊಬ್ಬರಾಗಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ, ಕೇಳಿಸ್ತಾ ಇದೆ ಅನ್ಕೋತೀನಿ. ಗತವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡ್ಬೇಕಾದ್ರೆ ಇಲ್ಲ ಡೈರೆಕ್ಟ್ರಿಗೆ ಹುಚ್ಚಿರ್ಬೇಕು, ಇಲ್ಲ ಹೀರೋಗೆ ಧೈರ್ಯ ಇರಬೇಕು. ಗತವೈಭವ ಅನ್ನೋದು ಒಂದಷ್ಟು ಸಿನಿಮಾ, ಒಂದಷ್ಟು ಕೆಲಸ, ಒಂದಷ್ಟು ಸಾಧನೆ ಮಾಡಿದವ್ರು ಇಡೋದು. ಮೊದಲನೇ ಸಿನಿಮಾಗೆ ಆ ಟೈಟ್ಲ್ ಇಟ್ಕೊಂಡಿದ್ದಾರೆ ಅಂದ್ರೆ ನನಗೆ ಇವರು ಸುಮಾರು ವರ್ಷಗಳಿಂದ, ಇವರ ತಂದೆ ಕಾಲದಿಂದನೂ ಪರಿಚಯ, ಪುರಾತನ ಪಳಿವಳಿಕೆ. ಒಂದು 25 ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರು ತೆರೆ ಮೇಲೆ, ಒಬ್ಬ ಇನ್ನಿಬ್ರು ನಿಂತಿದ್ದಾರೆ ಈ ಕಡೆ ಹೀರೋಗಳು. ಅಷ್ಟು ಕಾನ್ಫಿಡೆಂಟ್ ಆಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. 3 ಕಾರಣಗಳಿಗೆ ಈ ಸಿನಿಮಾ ನೋಡ್ಬೇಕು. ಕನ್ನಡ ಚಿತ್ರರಂಗದಲ್ಲಿ ಜಾಣರಿದಾರೋ ಇಲ್ವೋ ಗೊತ್ತಿಲ್ಲ, ಕೋಣೆಗಳಿದ್ರಂತೂ ಸಿನಿಮಾಗಳು ಗೆಲ್ತವೆ. ಈ ಸಿನಿಮಾದಲ್ಲೂ ಕೋಣ ಇದೆ, ಈ ಸಿನಿಮಾ ಗೆಲ್ಲುತ್ತೆ. 1ನೇದು ಕಂಬಳ ಇದೆ, 2ನೇದು ಸಿನಿಮಾ ತುಂಬಾ ಚೆನ್ನಾಗಿದೆ. ಜೋಗಿ ಅವರು ಪುಸ್ತಕ ಬರೆಯೋದು ನಿಲ್ಸಲ್ಲ, ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಸಲ್ಲ. ಅಷ್ಟು ಬೇಗ ಹೆರ್ತಾ ಇರ್ತಾರೆ ಇವರು, ಸಿನಿಮಾ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಗತವೈಭವ ಬಂದಿದೆ. ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು. ಏನ್ ಆಶ್ಚರ್ಯ ಅಂದ್ರೆ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು. ಆಶಿಕಾ ರಂಗನಾಥ್ ಇರ್ಬೋದು, ದುಷಿ ಇರ್ಬೋದು, ನಮ್ಮ ಕಣ್ಮುಂದಿನ ಹುಡುಗರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಕಿಕ್ಯಾಸ್ ಮಜಾ ಕೊಡುತ್ತೆ ನಿಮಗೆ. ತುಂಬಾ ಒಳ್ಳೆ ಸಿನಿಮಾ. ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳ್ತಿರೋದನ್ನ ನೋಡಿದೆ. ನಗ್ನಗ್ತಾ ಕರೀರಿ, ಖಂಡಿತವಾಗ್ಲೂ ಬರ್ತಾರೆ. ಈ ತರ ಸಿನಿಮಾ ಮಾಡಿ ಕರೀರಿ, ಬರ್ತಾರೆ ಅಂತ ಹೇಳ್ತೀನಿ. ಓವರ್ ಟು ಅವರ್ ಹೀರೋಸ್. ನಮಸ್ಕಾರ. ಮೊದಲನೇದಾಗಿ ಸಿನಿಮಾ ಮಾಡಿ ಉದ್ದೇಶ ಬಂದು ದುಷ್ಯಂತ್ ಲಾಂಚ್ ಮಾಡೋದಕ್ಕೆ. ಸ್ವಲ್ಪ ಪೊಲಿಟಿಷಿಯನ್ ಬಗ್ಗೆ ಹೇಗೆ ಆಕ್ಟ್ ಮಾಡ್ತಾರೆ, ಸುಮ್ಮನೆ ಕಾಸು ಇದಕ್ಕೋಸ್ಕರ ಬರ್ತಾರೆ ಅಂತ ಹಲವಾರು ಜನ ಒಪಿನಿಯನ್ಸ್ ಇರುತ್ತೆ. ನನಗೆ ತುಂಬಾ ಖುಷಿಯಾಗಿದೆ. ಒಂದು 30 ಮಿನಿಟ್ಸ್ ಆಫ್ ದ ಸಿನಿಮಾ ಒಂದು ಬೇರೆ ಕ್ಯಾರೆಕ್ಟರ್, 2 ಕ್ಯಾರೆಕ್ಟರ್ ಬಂದಾಗ ತುಂಬಾ ಈಸಿಯಾಗಿ ಆಕ್ಟ್ ಮಾಡ್ತಾರಲ್ಲ ಇವರು ಅಂತ ಅನಿಸ್ತು. ಅಂಡ್ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಒಳ್ಳೇದಾಗಲಿ, ಬೆಸ್ಟ್ ವಿಶಸ್. ಆಶಿಕಾ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸುನಿಯರ್ ಬಗ್ಗೆ ಒಂದು ಹೇಳ್ಬೇಕಂತ ಹೇಳಿದ್ರೆ, ರೆಗ್ಯುಲರ್ ಕಮರ್ಷಿಯಲ್ ಮಾಡಿ ಒಂದು ನಾರ್ಮಲ್ ಸಿನಿಮಾ ಮಾಡೋದು ಈಸಿ, ಬಟ್ ಅದು ಬಿಟ್ಟು ಹೊಸ ಪ್ರಯತ್ನ ಮಾಡಿರಲಿಲ್ಲ. ಸೊ ಐ ಥಿಂಕ್ ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಪೋರ್ಟ್ ಸಿಗಬೇಕು ನಾನು ನಂಬ್ತೀನಿ. ಸೊ ಬೆಸ್ಟ್ ವಿಶಸ್ ಹೋಲ್ ಟೀಮ್, ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಮತ್ತೊಬ್ಬ ಸ್ಟಾರ್ ಇಲ್ಲಿ ಬಂದಿದ್ದಾರೆ.
ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಮಧ್ಯದಲ್ಲಿ ನನಗೆ ನಾನೇ ನೆನಪಿಸ್ಕೊಳ್ಬೇಕಾಯ್ತು, ಇವ್ರ ಮೊದಲನೇ ಸಿನಿಮಾ ಅಲ್ವಾ ಇದು ಅಂತ. ಅಂಡ್ ಐ ಥಿಂಕ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಅವ್ರ ಧ್ವನಿಗೆ ಬಹಳ ಜನ ಫ್ಯಾನ್ಸ್ಗಳಾಗ್ತಾರೆ. ಮುಖ್ಯವಾಗಿ ಐ ಥಿಂಕ್ ಅವ್ರಿಗಿರುವಂಥ ಕಾನ್ಫಿಡೆನ್ಸ್, ಎಸ್ಪೆಷಲಿ ದುಷ್ಯಂತ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಖಂಡಿತವಾಗ್ಲು ಇದು ನಾನೊಬ್ಬ ನಟನಾಗೆ ಹೇಳ್ತೀನಿ, ಮೊದಲನೇ ಸಿನಿಮಾ ಅಂತ ಖಂಡಿತವಾಗ್ಲೂ ಅನ್ಸೋದಿಲ್ಲ, ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಅಂಡ್ ಐ ಥಿಂಕ್ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್. ಈ ತರದ ಸಿನಿಮಾ ಕ್ಯಾರಿ ಮಾಡೋದು ಕಷ್ಟದ ಕೆಲಸ. 4 ಶೇಡ್ ಬರೋದು ಡೆಫಿನೆಟ್ಲಿ ನಾಟ್ ಎನ್ ಈಸಿ ಟಾಸ್ಕ್. ಅಂಡ್ ಪ್ರತಿಯೊಂದು ಶೇಡಲ್ಲೂ ಕೂಡ ಆ ಒಂದು ಡೆಡಿಕೇಶನ್, ಆ ಒಂದು ಆನೆಸ್ಟಿ ಇಸ್ ಸಮಥಿಂಗ್ ದಟ್ ನನಗೆ ತುಂಬಾನೇ ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಅಂಡ್ ಔಟ್ಸ್ಟ್ಯಾಂಡಿಂಗ್ ಜಾಬ್. ಸಿನಿಮಾ ಮುಖ್ಯವಾಗಿ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದ ವಿಷಯ, ಯಾವ್ದಾದ್ರು ಒಂದು ಸಿನಿಮಾ ಶುರು ಆದಾಗ ಒಂದು ಕಥೆನಲ್ಲಿ ಒಂದು ಜಗತ್ತಿನ ಕಟ್ಟೋದೇ ಬಹಳ ಕಷ್ಟವಾದಂತ ಕೆಲಸ. ಅದರಲ್ಲಿ ಇಲ್ಲಿ 4 ಜಗತ್ತುಗಳಿದ್ದಾವೆ. ನಾವು ಆಕ್ಚುಲಿ ಮೈಥೊಲಾಜಿಕಲ್ ಎಪಿಸೋಡ್ ಒಂದು ಬರುತ್ತೆ, ನಂತರ ಕಂಟೆಂಪ್ರರಿ ರಿಯಲಿಸ್ಟಿಕ್ ಎಪಿಸೋಡ್ ಒಂದು ಬರುತ್ತೆ, ಮಧ್ಯದಲ್ಲಿ ಕಂಬಳದ ಎಪಿಸೋಡ್ ಒಂದು ಬರುತ್ತೆ. ಸೊ ಅಂಡ್ ಕಡೆಗೆ ಟಿಪಿಕಲ್ ಸಿಂಪಲ್ ಸುನಿ ಅವರ ಒಂದು ಟಚ್, ಅಂದ್ರೆ ಮುಂದೇನಾಗುತ್ತೆ ಅನ್ನೋ ಕುತೂಹಲನ ಹುಚ್ಚೋ ಅನ್ನೋ ಒಂದು ಟ್ಯಾಲೆಂಟ್ ಇದೆಯಲ್ಲ, ಅದು ಬಹುಶಃ ಅವರೊಬ್ಬರಿಗೆ ಇರುವಂಥದ್ದು. ಸುನಿ ಸರ್ಗೆ ಆಕ್ಚುಲಿ ಯಾವಾಗಲೂ ಒಂದು ಸಿಂಪಲ್ ಲವ್ ಸ್ಟೋರಿ ಅವರ ಒಂದು ಫೇವ್ರೆಟ್ ಜಾನ್ರ, ಆಮೇಲೆ ತುಂಬಾ ಗಟ್ಟಿಯಾಗಿ ಅವ್ರಿಗೆ ಹಿಡ್ತಾ ಇರುವಂತ ಒಂದು ಜಾನ್ರ. ಅದನ್ನ ಅಚ್ಚುಕಟ್ಟಾಗಿ ನಮ್ಗೆಲ್ರಿಗೂ ಕನ್ವಿನ್ಸ್ ಮಾಡ್ತಾರೆ. ಅಂಡ್ ವಿ ವಿಲ್ ಕೀಪ್ ಲುಕಿಂಗ್ ಫಾರ್ ಇಟ್. ಓಕೆ, ಇವ್ರ ಕ್ಯಾರೆಕ್ಟರ್ಗೆ ಮುಂದೆ ಏನಾಗುತ್ತೆ ಅಥವಾ ಅವ್ರ ತಲೆ ಮೇಲಿರುವಂತ ಗೊಂದಲಗಳು ಹೇಗೆ ಬಗೆಹರಿಯುತ್ತೆ ಅನ್ನೋ ಆ ಒಂದು ಗೊಂದಲ ಪ್ರೇಕ್ಷಕನ ಮನಸ್ಸಲ್ಲೂ ಕೂಡ ಹುಟ್ಟುಕೊಳ್ಳುತ್ತೆ. ಅಂಡ್ ಅದು ನಿರ್ದೇಶಕರಿಗೆ ಇರುವಂತಹ ಒಂದು ಕಲೆ, ಅವ್ರಿಗಿರುವಂತ ಒಂದು ಟ್ಯಾಲೆಂಟ್, ಒಂದು ಸ್ಕಿಲ್. ಅದಕ್ಕೆ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸಸ್ ನೀಡಿರೋದು ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅಂಡ್ ಐ ಥಿಂಕ್ ಮೇನ್ಲಿ ಟೆಕ್ನಿಕಲ್ ಟೀಮ್ ಸಿನಿಮಾಗೆ ಇರುವಂತ ಒಂದು ದೊಡ್ಡ ಶಕ್ತಿ. ವಿಲಿಯಂ ಡೇವಿಡ್ ಅವರು, ಜೂಡಾ ಸ್ಯಾಂಡಿ ಅವರು ಅಂಡ್ ದಿ ಎಂಟೈರ್ VFX ಟೀಮ್ ಸಕ್ಕದ ಕೆಲಸ ಮಾಡಿದ್ದಾರೆ. ಇಟ್ಸ್ ಅ ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಅಂಡ್ ನಾನು ಹೇಳಿದಾಗೆ ಸುನಿ ಸರ್ ಆಲ್ರೆಡಿ ಒಬ್ರು ಸ್ಟಾರ್ ಡೈರೆಕ್ಟರ್, ಕನ್ನಡಕ್ಕೆ ಮತ್ತೊಬ್ರು ಸ್ಟಾರ್ ದುಷ್ಯಂತ್ ಅವರು. ಅಂಡ್ ಇದನ್ನ ನಾನು ಎಕ್ಸಾಜರೇಟ್ ಮಾಡಂತೂ ಹೇಳ್ತಾ ಇಲ್ಲ, ನೀವು ಸಿನಿಮಾ ನೋಡಿದ್ರೆ ಹೌದು ಅಂತ ನೀವೇ ಹೇಳ್ತೀರಾ. ಈ ಸಿನಿಮಾ ನನಗನ್ಸೋ ಪ್ರಕಾರ ಐ ಥಿಂಕ್ ಥಿಯೇಟ್ರಲ್ಲೇ ನೀವು ನೋಡಿದ್ರೆ ಬಹಳ ಸಂತೋಷ ಎಲ್ರಿಗೂ. ಸೊ ಹಾಗಾಗಿ ದಯವಿಟ್ಟು ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾಳೆ OTT ನೋಡುವಂಥದ್ದು ಕಾಯಕ್ಕೆ ಹೋಗ್ಬೇಡಿ. ಥಿಯೇಟರ್ ದಯವಿಟ್ಟು ಬನ್ನಿ, ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಅಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಮುಖ್ಯವಾಗಿ ಗುಣುತ್ತಾ ಇರ್ತೀರಾ, ಮ್ಯೂಸಿಕ್ ಚೆನ್ನಾಗಿದೆ ಅಂಡ್ ಒಳ್ಳೆ ಸ್ಟೋರಿ ಕೂಡ ಇದೆ. ಪ್ಲೀಸ್ ಟು ಕಮ್ ಟು ಥಿಯೇಟರ್ಸ್. ಥ್ಯಾಂಕ್ ಯು. ವಾಸಣ್ಣ, ನಿನ್ ಮಗ ರಾಜಕಾರಣಕ್ಕೆ ಬರಲ್ಲ, ಜಲ್ಲಿ ಕೃಷ್ಣ ನೋಡ್ಕೊಳ್ಳಲ್ಲ, ಹೀರೋವಾಗಿ ಮುಂದುವರಿತಾನೆ, ಇದು ಪಕ್ಕಾ ಗ್ಯಾರಂಟಿ ಫಿಕ್ಸ್. ಇಮೋಷನಲ್ ಎಪಿಸೋಡ್ಸ್ ಇತ್ತು, ರಿಯಲಿ ಲೈಕ್. ಅಂದ್ರೆ ಆ ಒಂದು ಇಮೋಷನಲ್ ಎಪಿಸೋಡ್ಸ್ ಅಲ್ಲಿ ಕ್ಯಾರಿ ಮಾಡೋದಿದೆಯಲ್ಲ, ಬ್ಯೂಟಿ ವಿತ್ ಬ್ರೈನ್ಸ್ ಇರೋದು ಬಹಳ ಕಡಿಮೆ ನೀವು ನೋಡೋ ಹಾಗೆ ಸ್ಕ್ರೀನ್ ಮೇಲೆ. ಅಂಡ್ ಐ ಥಿಂಕ್ ದಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್. ನನಗೆ ಬಹಳ ಖುಷಿ ಕೊಡ್ತಾ ಇದೆ. 2 ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾ ಮಾಡೋದು ಬಹಳ ಕಷ್ಟದ ಕೆಲಸ. ಅಂಡ್ ಅದು 4 ಶೇಡ್ಸ್ ಇದ್ದಾಗ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ದಿ ಆಕ್ಟರ್ ಆಲ್ಸೋ. ಅಂಡ್ ಸಿಂಪಲ್ ಸುನಿ ಸರ್ ಆಕ್ಚುಲಿ ಕಾಸ್ಟ್ ಮಾಡಿದಾಗ್ಲೇ ವಿಲ್ ಬಿ ವೆರಿ ಕನ್ವಿನ್ಸಿಂಗ್ ದಟ್ ಓಕೆ, ಇವ್ರನ್ನ ಕಾಸ್ಟ್ ಮಾಡಿದ್ರೆ ಅಲ್ಲಿ ಬಿ ಸಾರ್ಟೆಡ್ ಅಂತ. ಅಂಡ್ ಅದನ್ನ ಡೆಲಿವರ್ ಮಾಡೋದಕ್ಕೆ ರಿಯಲಿ ಇಂಪ್ರೆಸ್ಡ್. ಥ್ಯಾಂಕ್ ಯು. ದುಷ್ಯಂತ್ ಅವರು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಂಡ್ ಆಶಿಕಾ ಇಸ್ ಲುಕಿಂಗ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಇನ್ ಆಲ್ ದ ಅವತಾರ್ಸ್. ಹಾಗೆ ದುಷ್ಯಂತ್ ಅವರು ನನ್ನ ಫಸ್ಟ್ ಫಿಲ್ಮ್ ಅಂತ ಜೆನ್ಯೂನ್ಲಿ ಅನ್ಸಲ್ಲ. ವಾಟ್ ಕಾನ್ಫಿಡೆನ್ಸ್ ಆನ್ ಸ್ಕ್ರೀನ್, ತುಂಬಾ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಫನ್ನು ಇದೆ, ಇಮೋಷನ್ಸು ಇದೆ. ಇಬ್ರು ಒಂದು ಪೋರ್ಷನ್ ಬರುತ್ತೆ, ಅವಾಗ ನಮ್ಗೆಲ್ರನ್ನ ಅಳಿಸ್ಬಿಟ್ರು. ಸೊ ತುಂಬಾ ಖುಷಿ ಆಯ್ತು ನೋಡಿ. ಅಂಡ್ ಸುನಿ ಸರ್ ರೈಟಿಂಗ್, ಒನ್ ಲೈನರ್ಸ್ ಅಂತೂ ತುಂಬಾ ಮಜಾ ಕೊಡುತ್ತೆ ಅದು ಥಿಯೇಟರ್ ಅಲ್ಲಿ ನೋಡುವಾಗ. ಬಟ್ ಐ ಥಿಂಕ್ ಈ ಸಿನಿಮಾಲಿ ಸೆಕೆಂಡ್ ಹಾಫ್ ಸ್ಪೆಷಲಿ ತುಂಬಾ ಇಮೋಷನಲ್ ಆಗಿ ಹೋಗುತ್ತೆ. ಅಂಡ್ ಯು ವಿಲ್ ಗೆಟ್ ಫುಲ್ಲಿ ಎನ್ಗ್ರೋಸ್ಡ್ ಇನ್ ದ ಫಿಲ್ಮ್. ಸೊ ರಿವ್ಯೂಸ್ ನೀವು ಈಗಾಗಲೇ ನೋಡಿರ್ತೀರ ಆಲ್ರೆಡಿ, ಗೊತ್ತಿರುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಸೊ ಇದನ್ನ ಮಿಸ್ ಮಾಡಲೇಬಾರ್ದು, ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಗತವೈಭವ ಒಂದು ಅದ್ಭುತವಾದಂತ ಒಂದು ಚಿತ್ರ. ಸಿಂಪಲ್ ಸುನಿ ಸರ್ ಒಂದು ಸಿಂಪಲ್ ಕಥೆನ 4 ಜನ್ಮಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಬ್ರು ಕೂಡ ಬಹಳ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ, ಬಹಳ ಖುಷಿ ಆಗುತ್ತೆ. ಅಂಡ್ ದುಷ್ಯಂತ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಟೈಮ್ ಅವ್ರು ಮಾಡ್ತಿದ್ದಾರೆ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದೀರ, ಬಹಳ ಖುಷಿ ಆಯ್ತು ಬ್ರದರ್. ಆ್ಯಂಡ್ ಮ್ಯೂಸಿಕ್ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ, ಎಲ್ಲ ತುಂಬ ಟಾಪ್ ನಾಚ್ ಬಂದಿದೆ. ಕರ್ನಾಟಕ ಜನತೆ ಈ ಸಿನಿಮಾನ ಉಳಿಸ್ಬೇಕು. ಯಾಕಂದ್ರೆ ಈ ಥರ ಒಂದು
ಕ್ವಾಲಿಟಿ ಸಿನಿಮಾ, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಸಿನಿಮಾ ನಮ್ಮ ಇಂಡಸ್ಟ್ರಿಲಿ ಬಂದಾಗ ಪ್ರತಿಯೊಬ್ರು ಕೂಡ ಬಂದ್ಬಿಟ್ಟು ನೋಡಿದಾಗ ನಮ್ಮಂತ ಆರ್ಟಿಸ್ಟ್ಗಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲದರಿಗೂ ಟೆಕ್ನಿಷಿಯನ್ಸ್ ಆಗಿರಲಿ, ಮ್ಯೂಸಿಕ್ ಟೀಮ್ ಆಗಿರಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ. ಸೊ ನಿಮ್ಮೆಲ್ಲರೂ ಬೆಂಬಲ ಗತವೈಭವ ಸಿನಿಮಾ ಯಾವಾಗಲೂ ಇರಲಿ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ ನಿಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.